ಚನ್ನರಾಯಪಟ್ಟಣ ಸರ್ಕಾರಿ ಪೇಟೆ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಸ್ವರಾಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ ಸ್ವರಾಜ್ ರೇವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ 4ನೇ ಆವೃತ್ತಿಯ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಯಿತು. ಈ ಪಂದ್ಯಾವಳಿಯಲ್ಲಿ ಸುಮಾರು 40 ತಂಡಗಳು ಭಾಗವಹಿಸಿದವು. ಅಂತಿಮವಾಗಿ ಟೀಮ್ 99 ನಾಗನಹಳ್ಳಿ, ಮೈಸೂರು ವರ್ಸಸ್ ಡಾಕ್ಟರ್ ಸ್ವರಾಜ್ ರೇವಣ್ಣ ಪ್ಲೇಯಿಂಗ್ ಈಗಲ್ಸ್ ಬೋಳಮಾರನಹಳ್ಳಿ ನಡುವೆ ಫೈನಲ್ ಪಂದ್ಯವು ನಡೆಯಿತು. ಈ ಪಂದ್ಯಾವಳಿಯಲ್ಲಿ ಡಾಕ್ಟರ್ ಸ್ವರಾಜ್ ರೇವಣ್ಣ ಪ್ಲೇಯಿಂಗ್ ಈಗಲ್ಸ್ ತಂಡ ವಿಜಯ ಸಾಧಿಸಿ ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿತು. ಯಾರು ಗೆಲ್ಲಿ ಯಾರು ಸೋಲಿ, ಈ ಕಾರ್ಯಕ್ರಮದ ಒಂದು ಮನೋರಂಜನೆಗೆ ಕೇಂದ್ರ ಬಿಂದುವಾದ ನಾವೆಲ್ಲ ಕ್ರೀಡಾಪಟುಗಳು, ಎಲ್ಲ ಆಟಗಾರರಿಗೆ, ನನ್ನೆಲ್ಲ ಕ್ರೀಡಾಪಟುಗಳಿಗೆ ಮನೋರಂಜಿಸಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಬಯಸ್ತೀನಿ. ಈ ಕಾರ್ಯಕ್ರಮನ ಇದೇ ರೀತಿ ಯಶಸ್ವಿಯಾಗಿ ಯಾವುದೇ ಗಲಾಟೆಗಳಿಲ್ಲದೆ ಮುಂದಿನ ವರ್ಷ ಯಶಸ್ವಿಯಾಗಿ ನಮ್ಮ ಅಸೋಸಿಯೇಷನ್ ವತಿಯಿಂದ ಎಲ್ಲ ಯುವಕರು ಇದೇ ರೀತಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನೀವೆಲ್ಲರಿಗೂ ಹೊಸ ವರ್ಷ ಒಳ್ಳೆಯದಾಗಲಿ. ನಂಜೇಶ್ ಗೌಡ್ರು ರಿಸಲ್ಟ್ ಶೀಟ್ ಅನ್ನ ಕಳಿಸ್ಕೊಡ್ಬೇಕು. ಇದೀಗ ಸಮಾರಂಭಕ್ಕೆ ವೇದಿಕೆ ರಕ್ಷಿತ್ ಪೂಜಾರಿ ನಾಯಕತ್ವದಲ್ಲಿ ತಂಡಾಗಿಸಿಕೊಂಡು ಈ ಬಾರಿ ಅದೇ ಮೈಸೂರು ತಂಡವನ್ನು ಮಣಿಸಿ ಫ್ಲೇಮಿಂಗ್ ಈಗಲ್ಸ್ ಚತುರ್ಥ ಬಹುಮಾನವನ್ನು ಪಡೆದುಕೊಂಡಂತ 700 ಮಂಡ್ಯ ತಂಡ ಆಟಗಾರರು ಅದ್ಭುತ ಸಾಧನೆ ಮಾಡಿದ್ರು. ರಾಕೇಶ್ ಬನ್ನಿ ಮೇಲೆ. ಶ್ರೇಷ್ಠ ಆಟಗಾರನಾಗಿ ಶ್ರೇಷ್ಠ ಪ್ರದರ್ಶನದ 700 ಮಂಡ್ಯ ತಂಡ ನೀಡಿದೆ. ಬಹುಮಾನವನ್ನ 15,000 ನಗದು